ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಡಿವೈನ್ 1111. ನನ್ನ ಹೆಸರು ಸೌಮ್ಯಶ್ರೀ. ನೀವು ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಾನು ಲವ್ ಅಟ್ರಾಕ್ಷನ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್ಸ್ ಬಗ್ಗೆ ವೀಡಿಯೋಸ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್. ಸೊ ಗೊತ್ತಿರೋ ಹಾಗೆ ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ನಾನು ಈ ಒಂದು ಸೀಕ್ರೆಟ್ ಅನ್ನೋ ಬುಕ್ದು ಲೈಕ್ ಪ್ರತಿಯೊಂದು ಪ್ರಾಕ್ಟೀಸ್ನ ಒಂದು ಸೀರೀಸ್ ಆಗಿ ತಗೊಂಡು ಮಾಡ್ತಾ ಇದ್ದೀನಿ. ಇದರಲ್ಲಿ ಏನು ಯಾವ ಥರ ಒಂದು ಬುಕ್ಕು ನಮ್ಮ ಲೈಫ್ನ ಚೇಂಜ್ ಮಾಡುತ್ತೆ, ಇದರಲ್ಲಿರೋ ಪ್ರಾಕ್ಟೀಸಸ್ ಏನು, ಇದನ್ನೆಲ್ಲ ನಾನು ಹೇಳ್ತಾ ಇದ್ದೀನಿ. ಸೊ ಲಾಸ್ಟ್ ವಿಡಿಯೋಸಲ್ಲಿ ನಾನು ಅಬೌಟ್ ದ ಮ್ಯಾಜಿಕ್ ರಾಕ್ ಆಗಿರ್ಬೋದು ಅಥವಾ ಮ್ಯಾಜಿಕ್ ಹೆಲ್ತ್ ಆಗಿರ್ಬೋದು, ಮ್ಯಾಜಿಕ್ ರಿಲೇಷನ್ಶಿಪ್ ಆಗಿರ್ಬೋದು, ಸೊ ಇದರ ಬಗ್ಗೆ ಎಲ್ಲ ಹೇಳಿದ್ದೀನಿ. ಓಕೆ, ಸೊ ದ ನೆಕ್ಸ್ಟ್ ಪ್ರಾಕ್ಟೀಸ್ ಬಂತು ಮ್ಯಾಜಿಕ್ ಮನಿ. ಸೊ ಮ್ಯಾಜಿಕ್ ಮನಿ ಅನ್ನೋದು ನೆಕ್ಸ್ಟ್ ಪ್ರಾಕ್ಟೀಸ್ ಆಗಿರುತ್ತೆ. ಸೊ ಮ್ಯಾಜಿಕ್ ಮನಿ ಅಂತ ಹೇಳಿದ್ರೆ ಯಾವ ಥರ ನಾವು ನಮ್ಮ ಲೈಫಲ್ಲಿ ಒಂದು ಮ್ಯಾಜಿಕಲ್ ಥರ ಒಂದು ಮನಿನ ಅಟ್ರ್ಯಾಕ್ಟ್ ಮಾಡ್ಬೋದು. ಓಕೆ, ಆ್ಯಂಡ್ ನಮ್ಮ ಒಂದು ಅಭಿಪ್ರಾಯ ಅಬೌಟ್ ದ ಮನಿ ಬಗ್ಗೆ ನಮ್ಮ ಒಪಿನಿಯನ್ನ ನಾವು ಯಾವ ಥರ ಚೇಂಜ್ ಮಾಡ್ಕೊಳ್ಬೋದು, ಇದೆಲ್ಲ ಈ ಒಂದು ಪ್ರಾಕ್ಟೀಸಲ್ಲಿದೆ. ಸೊ ಯಾರಿಗೆ ಮನಿ ಇಷ್ಟ ಇಲ್ಲ ಅಲ್ವಾ? ಎಲ್ಲರಿಗೂ ಮನಿ ಇಷ್ಟ. ನಾವು ಏನು ಬದುಕ್ತಾ ಇರೋದು ಒಂದು ಮೇನ್ ಪರ್ಪಸ್ ಮನಿ. ನಮಗೆ ಹೆಲ್ತ್ ಯಾವ ಥರ ಇಂಪಾರ್ಟೆಂಟು, ಓಕೆ ಹೆಲ್ತ್ ಇದೆ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಕೂರಲ್ಲ. ಅಫ್ಕೋರ್ಸ್ ನಾವು ಏನೇ ಒಂದು ಮಾಡಿದ್ರು ಅದ್ರದ್ದು ಮೇಯ್ನ್ ಇಂಟೆನ್ಷನ್ ಬಂದು ನಾವು ದುಡ್ಡು ಸಂಪಾದನೆ ಮಾಡಬೇಕು, ಅದೇ ಇರುತ್ತೆ ಅಲ್ವಾ? ಸೊ ಇದರಲ್ಲಿ ಬಂದು ಮ್ಯಾಜಿಕ್ ಮನಿಯಲ್ಲಿ ಬಂದು ಯಾಕೆ ನಮಗೆ ಲೈಕ್ ಮನಿ ಯಾಕೆ ಅಟ್ರಾಕ್ಟ್ ಆಗಲ್ಲ, ದಟ್ ಈಸ್ ದ ಫಸ್ಟ್ ಪಾರ್ಟ್. ಯಾಕೆ ನಾವು ಮನಿನ ಅಟ್ರಾಕ್ಟ್ ಮಾಡಲ್ಲ ಬೇಗ, ಅದನ್ನ ಕೊಟ್ಟಿದ್ದಾರೆ. ಸೊ ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಮನಿ ಅಂತ ಅಂದ ತಕ್ಷಣ ನಮಗೆ ಮೈಂಡಲ್ಲಿ ಬರೋದೇನು, ನಮಗೆ ಯಾಕೆ ಮನಿದು ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದ್ರೆ ಲೈಕ್ ನಮಗೆ ಗೊತ್ತಿಲ್ಲದೆ ನಾವು ಅದನ್ನ ಓಕೆ ಮನಿ ಅಂತ ಹೇಳಿದ್ರೆ ಇದು ಶ್ರೀಮಂತರಿಗೆ ಹೋಗೋದು, ದುಡ್ಡಿರೋರಿಗೆ ದುಡ್ಡು ಹೋಗ್ತದೆ, ಅಥವಾ ನಮಗೆಲ್ಲ ಬರಲ್ಲ, ನಾವು ಬಡವರು, ನಾವು ಅಷ್ಟೊಂದು ದುಡ್ಡನ್ನ ಹೇಗೆ ಸಂಪಾದನೆ ಮಾಡ್ಬೋದು, ಸೊ ಅದೆಲ್ಲ ನಮ್ದಲ್ಲ, ಈ ಥರ ಎಲ್ಲ ನಮ್ಮ ಒಂದು ಫಿಯರ್ ಆಗಿರ್ಬೋದು, ಅದು ಡಿಸ್ಕರೇಜ್ಮೆಂಟ್ ಆಗಿರ್ಬೋದು, ಲೈಕ್ ಇದೆಲ್ಲ ಒಂದು ತಲೆಯಲ್ಲಿರುತ್ತೆ. ನಮ್ಮ ಹತ್ರ ಎಷ್ಟು ಮನಿ ಇದೆ, ದೇವ್ರು ನಮ್ಗೆ ಎಷ್ಟು ಕೊಟ್ಟಿದ್ದಾನೆ, ಅದಕ್ಕೆ ನಾವು ಲೈಕ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿ ಒಂದು ಗ್ರಾಟಿಟ್ಯೂಡ್ ಆಗಿ ನಾವು ತೋರಿಸಲ್ಲ. ಬಟ್ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಬೇರೆಯವ್ರಿಗೆ ಕಂಪೇರ್ ಮಾಡ್ತಾ ಹೋಗ್ತೀವಿ, ನಮ್ಮ ಲೈಫ್ನ ಬೇರೆಯವ್ರ ಲೈಫ್ ಜೊತೆ ಕಂಪೇರ್ ಮಾಡ್ತಾ ಹೋಗ್ತೀವಿ. ನಮ್ಮ ಹತ್ರ ಮನಿ ಇಲ್ಲ ಅಂತ ಹೇಳಿದ್ರೆ ನಾವು ಮನಿನ ಬ್ಲೇಮ್ ಮಾಡ್ತಾನೆ ಹೋಗ್ತೀವಿ. ಲೈಕ್ ಓಕೆ ಮನಿ ಬೇಡ, ಮನಿ ಇದ್ರೆ ನೆಮ್ಮದಿ ಇರಲ್ಲ, ಓಕೆ ಶ್ರೀಮಂತರಿಗೆ ಮಾತ್ರ ಮನಿ ಸಿಗುತ್ತೆ. ಫಸ್ಟ್ ಏನ್ ಮಾಡ್ಬೇಕಂತ ಹೇಳಿದ್ರೆ ನಾವು ಆ ಒಂದು ಯೋಚನೆನ ನಮ್ಮ ತಲೆಯಿಂದ ತೆಗೆದು ಹಾಕ್ಬೇಕು. ಓಕೆ, ಸೊ ನಾವು ಯಾವಾಗ ಪಾಸಿಟಿವ್ ಆಗಿ ಮನಿ ಬಗ್ಗೆ ಯೋಚನೆ ಮಾಡ್ತೀವಿ ಅವಾಗ ಮಾತ್ರ ನಮ್ಮ ಹತ್ರ ಮನಿ ಬರುತ್ತೆ. ಸೊ ಲೈಕ್ ಅದೇ ಆ ಒಂದು ಫಿಯರ್ನ ನಾವು ತೆಗೆದು ಹಾಕ್ಬೇಕು. ಆ್ಯಂಡ್ ನಮ್ಮ ಹತ್ರ ಎಷ್ಟು ದುಡ್ಡಿದೆ ಅದಕ್ಕೆ ನಾವು ಗ್ರಾಟಿಟ್ಯೂಡ್ನ ಫೀಲ್ ಮಾಡಬೇಕು, ಅದಕ್ಕೆ ನಾವು ಗ್ರೇಟ್ಫುಲ್ ಆಗಿರಬೇಕು. ನಾನು ಅವಾಗಲೇ ಹೇಳಿದೆ ಲೈಕ್ ಹೆಲ್ತ್, ನಮ್ಮ ಹತ್ರ ಇರೋ ಹೆಲ್ತ್ಗೆ ನಾವು ಗ್ರಾಟಿಟ್ಯೂಡ್ ಫೀಲ್ ಮಾಡಿದರೆ ನಮಗೆ ಆ ಒಂದು ಹೆಲ್ತ್ ಇನ್ನೂ ಅಬಾಂಡೆಂಟ್ ಆಗಿ ನಮಗೆ ಬರುತ್ತೆ, ನಾವು ಇನ್ನೂ ತುಂಬ ಚೆನ್ನಾಗಿರ್ಬೋದು, ಹೆಲ್ದಿ ಆಗಿ ನಮ್ಮ ಲೈಫ್ನ ಲೀಡ್ ಮಾಡ್ಬೋದು ಅಂತ ಹೇಳಿ. ಸೇಮ್ ವೇ ಹಿಯರ್ ಆಲ್ಸೋ ಮನಿ ಅಂತ ಹೇಳುವಾಗ ನಾವು ಆ ಒಂದು ಫಿಯರ್ನ ಅದನ್ನೆಲ್ಲ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡೋದು, ನಮ್ಮ ಹತ್ರ ಮನಿ ಬರಲ್ಲ, ನಾವು ಬಡವರು ಅಥವಾ ನಾವು ಒಂದು ಮಿಡಲ್ ಕ್ಲಾಸ್ ಆ ಥರ ಹೇಳ್ತಾ ಇದ್ರೆ ಅಫ್ಕೋರ್ಸ್ ಮನಿ ಬರಲ್ಲ. ಯಾವಾಗ ಆ ಮನಿನ ಒಂದು ರೆಸ್ಪೆಕ್ಟ್ ಮಾಡ್ತೀರಾ, ನಿಮ್ಮ ಹತ್ರ ಇರೋ ಮನಿಗೆ ನೀವು ಯಾವಾಗ ಗ್ರೇಟ್ಫುಲ್ ಆಗಿರ್ತೀರಾ, ಓಕೆ ಆವಾಗ ನಿಮ್ಮ ಹತ್ರ ಮನಿ ಖಂಡಿತ ಬರುತ್ತೆ. ಒಂದು ಮ್ಯಾಜಿಕಲ್ ವೇಯಲ್ಲಿ ನಿಮಗೆ ಮನಿ ಬರುತ್ತೆ. ಓಕೆ, ಸೊ ಸಿಂಪಲ್ ಏನಂತ ಹೇಳಿದರೆ ಜಸ್ಟ್ ಕೂತಿರುವಾಗ ನೀವು ಯೋಚನೆ ಮಾಡಿ ನಿಮಗೆ ಯಾವ್ಯಾವ ಸೋರ್ಸಿಂದ ಮನಿ ಬಂದಿತ್ತು. ಆ್ಯಂಡ್ ನೀವು ಕೆಲವೊಂದು ಕಷ್ಟಕ್ಕೆಲ್ಲ ಸಮ್ಟೈಮ್ಸ್ ನಮಗೆ ಗೊತ್ತಿಲ್ಲದಾಗೆ ನಮ್ಗೆ ಏನಾದರೂ ಕಷ್ಟ ಇರುವಾಗ ಹೇಗಾದರೂ ಮನಿ ನಮಗೆ ಸಿಕ್ಕಿರುತ್ತೆ. ಅದು ಬಿಗ್ ಅಮೌಂಟ್ ಅಥವಾ ಸ್ಮಾಲ್ ಅದು ಬೇಡ. ಓಕೆ, ನಿಮ್ಮ ಹತ್ರ ಮನಿ ಇದೆ, ನಿಮ್ಮ ಹತ್ರ 100 ರೂಪಾಯಿ ಇದೆಯಾ, ಜಸ್ಟ್ ಅದಕ್ಕೆ ಗ್ರೇಟ್ಫುಲ್ ಆಗಿ. ಓಕೆ, ಯಾವಾಗಲೂ ಹೇಳ್ತಿರ್ತೀನಲ್ವಾ 100 ರೂಪಾಯಿ ಅಂತ ಹೇಳೋದಲ್ಲ, ಅದನ್ನು ದೊಡ್ಡ ಒಂದು ಅಮೌಂಟೇ. ಸೊ ಅದಕ್ಕೆ ಗ್ರೇಟ್ಫುಲ್ ಆಗಿರಿ. ನಿಮ್ಮ ಚಿಕ್ಕದ್ರಿಂದ ಏನೇನು ನಿಮಗೆ ಯಾವ್ಯಾವ ಒಂದು ಸೋರ್ಸ್ನ ನಿಮಗೆ ಅಮೌಂಟ್ ಮನಿ ಬಂತು ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ. ಓಕೆ, ಅದಕ್ಕೆ ಗ್ರೇಟ್ಫುಲ್ ಆಗಿ ಆ್ಯಂಡ್ ಕುತ್ಕೊಂಡು ಸ್ಕ್ರಿಪ್ಟಿಂಗ್ ಬರೀರಿ, ಅದನ್ನ ಕುತ್ಕೊಂಡು ಅಬೌಟ್ ಮನಿ, ಐ ಲವ್ ಮನಿ, ಒಂದು ಪ್ರೆಸೆಂಟ್ ಟೆನ್ಸಲ್ಲಿ ಬರೀ ಐ ಆಮ್ ರಿಚ್, ಐ ಆಮ್ ರಿಸೀವಿಂಗ್ ಹ್ಯೂಜ್ ಮನಿ, ನನ್ನ ಹತ್ರ ತುಂಬ ದುಡ್ಡು ಬರ್ತಾ ಇದೆ, ನಾನು ಬೇರೆ ಸೋರ್ಸ್ನ ದುಡ್ಡು ಬರ್ತಾ ಇದೆ, ಆ್ಯಂಡ್ ನನ್ನ ಹತ್ರ ಇರೋ ದುಡ್ಡಿಗೆ ನಾನು ಗ್ರೇಟ್ಫುಲ್ ಆಗಿದ್ದೀನಿ. ನಾನು ಆ ಥರ ಒಂದು ಗ್ರಾಟಿಟ್ಯೂಡ್ನ ಫೀಲ್ ಮಾಡಿ, ಸೊ ದ್ಯಾಟ್ ನೀವು ಅದನ್ನು ಅಟ್ರ್ಯಾಕ್ಟ್ ಮಾಡ್ತೀರಾ. ನಾವು ಏನಾಗಿರ್ತೀವಿ ಅದನ್ನು ನಾವು ಅಟ್ರ್ಯಾಕ್ಟ್ ಮಾಡ್ತೀವಿ ಯಾವಾಗಲೂ. ಸೊ ಇದನ್ನು ಈ ಪ್ರಾಕ್ಟೀಸ್ ನಾನು ಪರ್ಟಿಕ್ಯುಲರ್ ಆಗಿ ನಾನು ಆಲ್ಮೋಸ್ಟ್ ತುಂಬ ಸರಿ ನಾನು ಮಾಡಿದ್ದೀನಿ ಆ್ಯಂಡ್ ನನಗೆ ಪರ್ಸ್ನಲಿ ಸಕ್ಸಸ್ ಸಿಕ್ಕಿದೆ. ಓಕೆ, ಯಾವಾಗಾದರೂ ಒಂದು ಓಕೆ ಮನಿದು ಪ್ರಾಬ್ಲಮ್ ಇದೆ ಅಥವಾ ಮನಿ ಬರ್ತಾ ಇಲ್ಲ, ಈ ಥರ ಪ್ರಾಬ್ಲಮ್ಸ್ ಇದೆ ಅಂತ ಅನ್ನುವಾಗ ನಾನು ಜಸ್ಟ್ ಏನು ಮಾಡ್ತೀನಿ ಅಂತ ಹೇಳಿದರೆ ನಾನು ನಂದು ಏನು ಒಂದು ಗ್ರಾಟಿಟ್ಯೂಡ್ ಡೈರಿ ಇದೆಯಲ್ಲ ಅದನ್ನು ತೊಗೊಳ್ತೀನಿ, ಜಸ್ಟ್ ಬರಿತಾ ಹೋಗ್ತೀನಿ ದಟ್ ಓಕೆ ನನ್ನ ಹತ್ರ ಮನಿ ಇದೆ, ಐ ಆಮ್ ಮನಿ,
ಐ ಆಮ್ ಮನಿ ಮ್ಯಾಗ್ನೆಟ್, ನಾನು ಮನಿನ ಅಟ್ರಾಕ್ಟ್ ಮಾಡ್ತೀನಿ, ಅದ್ರ ತುಂಬ ಮನಿ ಬರ್ತಿದೆ, ಆ್ಯಂಡ್ ಐಮ್ ಗ್ರೇಟ್ಫುಲ್ ಫಾರ್ ಆಲ್ ದ ಮನಿ ಐ ಹ್ಯಾವ್. ಸೊ ಈ ಥರ ಎಲ್ಲ ನಾನು ಬರ್ಕೊಂಡು ಹೋಗ್ತೀನಿ. ನಾನು ಯಾವಾಗ ಈ ಒಂದು ಮ್ಯಾಜಿಕ್ ಮನಿನ ಪ್ರಾಕ್ಟೀಸ್ ಮಾಡ್ತೀನಿ, ನಾನು ಖಂಡಿತ ಯಾವುದಾದ್ರೂ ಒಂದು ಸೋರ್ಸಿಂದ ಮನಿ ಬರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಜಸ್ಟ್ ನಿಮ್ಮ ಒಂದು ಡೈರಿ ತೊಗೊಂಡು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ, ಒಂದು ರೆಡ್ ಪೆನ್ ತೊಗೊಂಡು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿ ದ್ಯಾಟ್ ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಆಲ್ ದ ಮನಿ, ಐ ಆಮ್ ಮನಿ ಮ್ಯಾಗ್ನೆಟ್, ಐ ಆಲ್ವೇಸ್ ಅಟ್ರಾಕ್ಟ್ಸ್ ಮನಿ. ನಿಮಗೆ ಇಂಗ್ಲೀಷಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ರೈಟ್ ಇಟ್ ಇನ್ ಕನ್ನಡದಲ್ಲಿನೂ ಬರಿಬೋದು. ನಂತರ ತುಂಬ ದುಡ್ಡಿದೆ, ನಾನು ಆ ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡ್ತೀನಿ ಅಯಸ್ಕಾಂತ ಥರ, ನಂಗೆ ತುಂಬ ಸೋರ್ಸಿಂದ ನನಗೆ ದುಡ್ಡು ಬರ್ತಾ ಇರುತ್ತೆ. ಸೊ ಈ ಥರ ಎಲ್ಲ ಒಂದು ಪಾಸಿಟಿವ್ ಆಗಿ ಮನಿ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಐ ಲವ್ ಮನಿ ಲವ್ಸ್ ಮೀ. ಸೊ ಈ ಥರ ಎಲ್ಲ ಬರ್ಕೊಂಡು ಎಟ್ ದ ಎಂಡ್ ಅಗೇನ್ ಥ್ಯಾಂಕ್ ಯು ಯೂನಿವರ್ಸ್, ಐ ಆಮ್ ಓಪನ್ ಟು ರಿಸೀವ್ ಅಂತ ಹೇಳಿ. ಸೊ ಖಂಡಿತ ನಿಮಗೆ ಮನಿ ಬಂದೇ ಬರುತ್ತೆ. ಆ್ಯಂಡ್ ಅದೇ ಹೇಳಿರೋದು ಈ ಒಂದು ಪ್ರಾಕ್ಟೀಸಲ್ಲಿ, ಲೈಕ್ ನಮಗೆ ಯಾಕೆ ಮನಿ ಬಗ್ಗೆ ಫಿಯರ್ ಇದೆ ಅದನ್ನು ಹೇಳಿದ್ದಾರೆ. ಆ್ಯಂಡ್ ದೆನ್ ಲಾಸ್ಟಿಗೆ ಇನ್ನೊಂದು ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಒಂದು ಡಾಲರ್ ಬಿಲ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಲೈಕ್ ಡಾಲರ್ ಬಿಲ್ ಅಂದರೆ ಏನು ಬೇಡ, ಓಕೆ, ಜಸ್ಟ್ ಒಂದು ಖಾಲಿ ಪೇಪರ್ ತಗೊಂಡು ಅದರಲ್ಲಿ ಬರೀರಿ. ಓಕೆ, ಸೊ ಏನು ಬರಿಬೇಕಂತ ಹೇಳಿದರೆ, ಥ್ಯಾಂಕ್ ಯು ಫಾರ್ ಆಲ್ ದ ಮನಿ ಐ ಹ್ಯಾವ್ ಬೀನ್ ಗಿವನ್ ಥ್ರೂ ಔಟ್ ಮೈ ಲೈಫ್. ಥ್ಯಾಂಕ್ ಯು ಫಾರ್ ಆಲ್ ದ ಮನಿ ಐ ಹ್ಯಾವ್ ಗಿವನ್ ಥ್ರೂ ಔಟ್ ಮೈ ಲೈಫ್. ಸೊ ಈ ಥರ ಈ ಒಂದು ಸೆಂಟೆನ್ಸ್ನ ಬರೀರಿ. ಅದರಲ್ಲಿ ಬರೆದುಬಿಟ್ಟು ಅದನ್ನ ಬೆಳಿಗ್ಗೆ ಒಂದ್ಸರಿ, ಮಧ್ಯಾಹ್ನ, ನೀವು ವಾಲೆಟಲ್ಲಿ ಅದನ್ನ ಇಟ್ಕೊಳ್ಬಹುದು, ಅಥವಾ ನೀವು ವಿಷನ್ ಬೋರ್ಡ್ ಏನಿದೆ ಅಲ್ಲಿ ಬೇಕಿದ್ರು ನೀವು ಅದನ್ನ ಪೇಸ್ಟ್ ಮಾಡ್ಬೋದು. ವಿಷನ್ ಬೋರ್ಡ್ ಬಗ್ಗೆನೂ ನಾನು ವಿಡಿಯೋಸ್ ಮಾಡ್ತೀನಿ. ಸೊ ನೀವು ಎಲ್ಲಿ ಅದನ್ನ ಫ್ರೀಕ್ವೆಂಟ್ ಆಗಿ ನೋಡ್ತಾ ಇರ್ತೀರಾ ಅಲ್ಲಿ ಅದನ್ನ ಪೇಸ್ಟ್ ಮಾಡ್ಬೋದು. ಸೊ ದಟ್ ಅದನ್ನ ನೋಡಿದಾಗೆಲ್ಲ ನೀವು ನಿಮ್ಮ ಒಂದು ಸಿನ್ಸಿಯರ್ ಗ್ರಾಟಿಟ್ಯೂಡ್ನ ಫೀಲ್ ಮಾಡಬೇಕು ಅಬೌಟ್ ದ ಮನಿ. ಆ್ಯಂಡ್ ಥ್ಯಾಂಕ್ಸ್ ಹೇಳಿ ಮನಿಗೆ. ಆ್ಯಂಡ್ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಒಂದು ಮಿರಾಕಲ್ ಅನ್ನೋ ಥರ ನಿಮಗೆ ಮನಿ ಬಂದೇ ಬರುತ್ತೆ. ಇದು ಜಸ್ಟ್ ಟ್ರೈ ಮಾಡಿ ನೋಡಿ. ವೈ ನಾಟ್ ಟು ಟ್ರೈ ಅಲ್ವಾ? ಜಸ್ಟ್ ಒಂದು ಟ್ರೈ ಕೊಡೋದ್ರಲ್ಲಿ ಏನಿಲ್ಲ. ಆ್ಯಂಡ್ ಆ ಟ್ರೈ ಮಾಡುವಾಗ ನೀವು ಅದರಲ್ಲಿ ಬಿಲೀವ್ ಮಾಡಬೇಕು, ನಂಬಿನೇ ಟ್ರೈ ಮಾಡಬೇಕು. ಸೊ ಇದಾಗಿತ್ತು ಇವತ್ತಿನ ಒಂದು ಮ್ಯಾಜಿಕ್ ಮನಿ. ಖಂಡಿತ ಟ್ರೈ ಮಾಡಿ. ಯಾವಾಗಲೂ ಗ್ರೇಟ್ಫುಲ್ ಆಗಿರಿ. ನಿಮ್ಮ ಹತ್ರ ಇರೋ ದುಡ್ಡಿಗೆ ನೀವು ಗ್ರೇಟ್ಫುಲ್ ಆಗಿರಿ. ಪ್ರತಿಯೊಂದು ನಿಮ್ಮ ಹತ್ರ ಏನು ಬಟ್ಟೆ ಇದೆ, ಅಥವಾ ಒಂದು ಮನೆ ಇದೆ, ಒಂದು ವೆಹಿಕಲ್ ಇದೆ ಓಡಾಡಲಿಕ್ಕೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ಸೊ ಮನಿ. ಓಕೆ, ಮನಿ ಅಂತ ಹೇಳಿದರೆ ಯು ಲವ್ ಮನಿ ಆ್ಯಂಡ್ ಯು ಆರ್ ಗ್ರೇಟ್ಫುಲ್ ಫಾರ್ ಮನಿ. ಎಷ್ಟಿದೆ ನಿಮ್ಮ ಹತ್ರ ಅದು ಬೇಡ, ಇರೋದಷ್ಟಕ್ಕೆ ನೀವು ಗ್ರೇಟ್ಫುಲ್ ಆಗಿರಿ. ಸೊ ಖಂಡಿತವಾಗ್ಲೂ ಮನಿ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅಂತ ಹೇಳ್ತೀನಿ. ಸೊ ಇದು ನಾನು ಪರ್ಸ್ನಲಿ ನಾನು ಟ್ರೈ ಮಾಡಿರೋದು. ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತಾ, ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ, ದಟ್ ಈಸ್ ಮ್ಯಾಜಿಕ್ ಮನಿ. ಸೊ ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ನೆಕ್ಸ್ಟು ಪ್ರಾಕ್ಟೀಸಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸೊ ಯಾ, ಬಾಯ್.